बेळगावच्या उपनोंदणी कार्यालयातील कामकाजाबाबत आम्हाला असमाधान आहे, असे लोकायुक्त न्यायमूर्ती बी.एस. पाटील यांनी सांगितले. शुक्रवारी सुवर्ण विधानसौध येथे पत्रकार परिषदेत ते बोलत होते. उपनोंदणी कार्यालयात कायद्याप्रमाणे इतरांच्या मालमत्तेची उघड दिवसाढवळ्या लूट केली जात आहे. हे पद्धतशीरपणे केले जात आहे. इतरांच्या जमिनींचे बनावट कागदपत्र तयार करून 3 प्रकरणे लोकायुक्तांकडे नोंदवण्यात आली असून त्यांना तर्कसंगत शेवटापर्यंत नेलं जाईल, असं त्याने सांगितलं. भूमी अभिलेख विभागात 3.5 प्रकरणे प्रलंबित आहेत. त्यांना विचारलं असता कर्मचारी कमी असल्याचे सांगतात. त्यामुळे जनतेची कामं नीट होत नाहीत, असंही त्यांनी नमूद केलं. ನಲ್ಲಿ ನಾವು ನಮ್ಮ ಕೆಲಸ ಶುರು ಮಾಡಿದ್ದು 6-7 2 ದಿವಸನೂ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್. ಆ್ಯಕ್ಚುಲಿ ಸಮ್ ಕೇಸಸ್ ಇಟ್ ಹ್ಯಾಸ್ ಗಾನ್ ಅಪ್ ಟು 7-7:30. ಕೆಲವು ಆಫೀಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಕೆಲವು ಕಂಪ್ಲೇಂಟ್ಸ್ ಬಂದಿದ್ದು, ಕೆಲವು ಸುಮೋಟೋ ಕಂಪ್ಲೇಂಟ್ಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಲ್ಲಿ ಬಂದ ನಂತರನೂ ಕೆಲವು ಕಂಪ್ಲೇಂಟ್ಸ್ಗಳು ಬಂದು ಆ ಬೇಸಿಸ್ ಮೇಲೆ ಆಫೀಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಯು ಕ್ಯಾನ್ ಕಾಲ್ ಇಟ್ ಇನ್ಸ್ಪೆಕ್ಷನ್ ಬೈ ಗಿವಿಂಗ್ ಪ್ರಯರ್ ಇಂಟಿಮೇಷನ್, ಆರ್ ಯು ಕ್ಯಾನ್ ಕಾಲ್ ಇಟ್ ಇನ್ ಸಮ್ ಕೇಸಸ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್. ಯಾಕಂದರೆ ನಾವು ಬರೋದೇ ಗೊತ್ತಿತ್ತು, ನಾವಿಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಬರೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಹೀಗಾಗಿ ಕೆಲವು ಜನ ಎಚ್ಚರ ವಹಿಸಿದ್ದಾರೆ, ಕೆಲವೊಬ್ಬರು ತಮ್ಮ ಕೆಲಸಗಳನ್ನು ನಿಖರವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸೋಣ. ಆದರೆ ಹಲವಾರು ವಿಷಯಗಳಲ್ಲಿ ಒಂದೇ ದಿನದಲ್ಲಿ ಎಲ್ಲ ಸ್ವಚ್ಛ ಆಗೋಕ್ಕಾಗೋದಿಲ್ಲ. ನೀವು ಅದನ್ನು ಆಳವಾಗಿ ನೋಡಿ ಅದನ್ನು ತೆಗೆದು ನೋಡಿದಿರಿ ಅಂತಂದರೆ ಅವರಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಎಷ್ಟು ಅಪ್ಲಿಕೇಶನ್ಸು ಕೇಸಸ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಯಾಕೆ ಜನ ಮತ್ತೆ ಅವ್ರ ಹತ್ರ ಬರ್ತಾರೆ ಅನ್ನೋದನ್ನು ನೀವು ಹೇಳಿ ಬಂದ್ರೂ ಅಷ್ಟೇ, ಹೇಳದೆ ಸರ್ಪ್ರೈಸಾಗಿ ಬಂದ್ರೂ ಅಷ್ಟೇ, ಅದು ಎಲ್ಲಿ ಕಾಣಬೇಕು, ಎಲ್ಲಿ ನೀವು ಕಂಡು ಹಿಡಬೇಕು ಅಲ್ಲಿ ಕಂಡು ಹಿಡಿಯೋಕ್ಕಾಗ್ತದೆ. ಆ ರೀತಿ ಹಲವಾರು ವಿಷಯಗಳನ್ನು ನಾವು ಕಂಡು ಹಿಡಿದ್ವಿ. ಈಗ ನಾವು ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಇದು ಮಾಡಿದ್ದೀವಿ ಅಂತಂದರೆ, ಬೆಳಗಾವದಲ್ಲಿ ಫಸ್ಟಿಗೆ ನಾವು ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ಮೊನ್ನೆ 6th ಬೆಳಗಾವನ್ನು ಫೋಕಸ್ ಮಾಡಿದ್ದೀವಿ. 7th ಪಾರ್ಟ್ಲಿ ಬೆಳಗಾವಿ ಫೋಕಸ್ ಮಾಡಿದ್ದೀವಿ. ತಾಲೂಕುಗಳಿಗೆ ಹೋದ್ವಿ. 80% ತಾಲೂಕು ಹೆಚ್ಚು ಕಡಿಮೆ, ಒಂದು 3-4 ತಾಲೂಕು ಬಿಟ್ಟರೆ ಉಳಿದು ಎಲ್ಲ ತಾಲೂಕುಗಳಿಗೂ ಕವರ್ ಮಾಡಿದ್ವಿ. ಮೇನ್ ಟಾರ್ಗೆಟ್ ಎಲ್ಲಿ ಅಂತಂದರೆ ಈ ಹಾಸ್ಪಿಟಲ್, ಆನಂತರ ಕಾರ್ಪೊರೇಷನ್ಸು, ಟೌನ್ ಮುನ್ಸಿಪಲ್ ಕೌನ್ಸಿಲ್ಸು, ಕಾರ್ಪೊರೇಷನ್ಸು, TMCಸು, ದೆನ್ ತಹಸೀಲ್ದಾರ್ ಆಫೀಸ್, EDLR ಆಫೀಸ್, ದೆನ್ ಎಕ್ಸೈಸ್ ಡಿಪಾರ್ಟ್ಮೆಂಟು, ದೆನ್ ಯು ಹ್ಯಾವ್ ಇಲ್ಲಿ ಇದು ಬೆಳಗಾಮದಲ್ಲಿ ಸ್ಮಾರ್ಟ್ ಸಿಟಿಗೆ ಹೋದ್ವಿ. ಸ್ಮಾರ್ಟ್ ಸಿಟಿನೂ ಕೂಡ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಬಂದಿದ್ದು, ಅದನ್ನು ನೋಡ್ಕೊಂಡ್ವಿ. ಸೊ ಹೀಗೆ ಪಬ್ಲಿಕ್, ಆನಂತರ ಈ ಮೆಡಿಕಲ್ ಸ್ಟೋರ್ಸ್, ಈ ಸ್ಟೋರ್ ಹೌಸ್ ಥರ ಮಾಡಿದ್ದಾರೆ ಗೋಕಾಕ್ನಲ್ಲಿ. ಅದು 5 ತಾಲೂಕುಗಳಿಗೆ ಅಲ್ಲಿಂದ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಆಗ್ತದೆ. ಸೊ ಅಲ್ಲಿ ಎಕ್ಸ್ಪೈರ್ಡ್ ಡ್ರಗ್ಸ್ ತುಂಬ ಇಟ್ಟಿದ್ದರು, ಅದನ್ನು ನೋಡಿದ್ವಿ. ಅಲ್ಲೊಂದು 1.5-2 ತಾಸು ಕಳೆದ್ವಿ. ಸೊ ಹೀಗೆ ರಸ್ತೆಗಳನ್ನು ನೋಡಿದ್ವಿ, ಎಲ್ಲ ನೋಡಿದ್ವಿ ಅಂತ ಅಂದ್ಕೊಳ್ಳಿ. ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಕಂಡು ಬಂದದ್ದನ್ನು ಮತ್ತು ಸ್ವಲ್ಪ ಅಗಾಧವಾದದ್ದು, ಸ್ವಲ್ಪ ಪೇನ್ಫುಲ್ ಆದದ್ದನ್ನು, ಕೆಲವು ವಿಷಯಗಳನ್ನು ಮಾತ್ರ ಹಂಚ್ಕೊಳ್ತೀನಿ. ಯಾಕಂದರೆ ಟೈಮ್ ಶಾರ್ಟ್ ಇರೋದರಿಂದ ನಾನು ಮುಂದೆ ಹೋಗಬೇಕಾಗಿದೆ. ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದ್ರೆ, ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡು ಹಿಡಬೇಕು. ಒಂದು ಸ್ವಲ್ಪ ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರಿಗೆ ಅದು ಏನೂ ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿನ ಯಾವನು ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗ್ಬಿಡ್ಬೋದು ಅಂತ. ಇದು ಹಗಲು ದರೋಡೆ ಇದ್ದಂಗೆ. ಇದು ಕಾನೂನು ಪ್ರಕಾರ ದರೋಡೆ ಮಾಡೋದು. ಇದನ್ನು ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರ ಆಸ್ತಿನ.
ಮತ್ತೊಬ್ಬರು ಅವ ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ, ಅವ ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೀಗ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾಯಿದ್ದಾನೆ. ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತಲೇ ಸೆಲೆಕ್ಟ್ ಮಾಡ್ತಾರೆ. ಯಾರೊಬ್ಬರು ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವ್ರು ಯಾರೂ ಇರೋದಿಲ್ವೋ ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೋ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ. ಏನಪ್ಪ ಹಾಗಾಗಿದೆ. ಸೊ ಅದನ್ನು ನೀವು ಗಮನಕ್ಕೆ ತರಬೇಕು. ನಮಗೆ ಬಂದದ್ದು ಮೂರು ಬಂದಿದೆ. ಈಗ ನೀವು ಹೆಚ್ಚೆಚ್ಚು ಏನಾದರೂ ವಿಷಯ ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಟು ಅಸ್ ಇನ್ ದಿಸ್ ಕನೆಕ್ಷನ್, ಆಯಿತಾ? ಅಥವಾ ಹೆಸರಿಗೆ ಹಾಕಿ ನೀವು ನಿಮ್ಮ ಹೆಸರು ಬರದೇ ಇದ್ರೂ ಪರವಾಗಿಲ್ಲ. ನಮಗೆ ಏನು ಸಾಕ್ಷಿ ಇರ್ತದೆ? ನೀವೇನು ಸಾಕ್ಷಿ ಹೇಳೋಕ್ಕಾಗ್ತದೆ? ವಿಷಯಗಳನ್ನು ಹೇಳ್ತೀರಿ, ಸಾಕ್ಷಿಗಳು ಅಲ್ಲಿರ್ತಾರೆ, ಅವರು ಸಹಿ ಮಾಡಿದವರು ಬೇರೆ, ಸಾಕ್ಷಿ ಹಾಕಿ ನೀವಂತೂ ಅದಕ್ಕೆ ಇರೋದಿಲ್ಲ. ನೀವು ಅಷ್ಟೇ ಗಮನಕ್ಕೆ ತಂದಿದ್ದೀರಿ. ಯಾಕೆಂದರೆ ನೀವು ನಿಮ್ಮ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ತಂದೆ. ಇಂಥವು ಕೇಸ್ ಆಗಿದೆ. ಇನ್ನು ಇವರು ಯಾರಿವರು ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗಳಲ್ಲಿ ಹಲವಾರು ಕೇಸಸ್ ಪೆಂಡಿಂಗ್ ಇದೆ. ಕೆಲವು ಕಡೆ 3,000 ಕೇಸ್, 2,500 ಕೇಸ್ ಪೆಂಡಿಂಗ್ ಇದೆ. ಅವನ್ನ ಸಕಾಲದಲ್ಲಿ ಅವರು ನಿರ್ಣಯ ಮಾಡಬೇಕು, 30 ದಿವಸದೊಳಗೆ ಮಾಡಬೇಕು ಅಂತ ಎಲ್ಲ ಇದೆ. ಆ ಸಕಾಲದ ರಿಜಿಸ್ಟ್ರಿಗೆ ತೊಗೊಂಬಂದಿಲ್ಲ. ಆನ್ಲೈನ್ನಲ್ಲಿ ಇದ್ದದ್ದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಕೇಳಿದರೆ ನಮಗೆ ಸ್ಟಾಫ್ ಇಲ್ಲ, ನಮಗದು ಇಲ್ಲ, ಇದು ಇಲ್ಲ ಅಂತ ಉದಾಹರಣೆ ಹೇಳ್ತಾರೆ. ದಿಸ್ ಶೋಸ್ ಕಂಪ್ಲೀಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಎರಡನೇದು. ಮೂರನೇದು, ಹಾಸ್ಪಿಟಲ್ಸ್ಗೆ ಹೋದ್ವಿ. ಇಲ್ಲಿ ಬಿಮ್ಸ್ಗೆ ಹೋದ್ವಿ. ಬಿಮ್ಸ್ನಲ್ಲಿ ಹಳೆಯ ಬಿಲ್ಡಿಂಗು ಸೋರ್ತಾ ಇದೆ. ಅಲ್ಲಿ ಹೆರಿಗೆ ಇದು ಇದೆ, ವಿಂಗ್ ಇದೆ, ಮಕ್ಕಳು ವಿಂಗ್ ಇದೆ. ಎಲ್ಲ ಗೋಡೆಗಳು 4 ಕಡೆ ನೋಡಿದರೆ ಗೋಡೆಗಳು ಸೋರ್ತಾ ಇದ್ದಾವೆ. ಅಲ್ಲೇ ಇಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದಾವೆ. ಏನಾದರೂ ಅವಘಡ ಆಯಿತು ಅಂತಂದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಅಲ್ಲಿ ಪೇಷಂಟ್ಸ್ ಬಂದವ್ರಿಗೆ ಅಪಘಾತಕ್ಕೆ ಸಿಲುಕಿ ಹಾಕ್ಕೊಳ್ತಾರೆ. ನಾವು ನೋಡ್ತಾ ಇರ್ತೀವಿ, ಹಾಸ್ಪಿಟ್ಲ್ನಲ್ಲಿ ಬೆಂಕಿ ಅನಾಹುತ ಆಯಿತು, ಮಗು ಸತ್ತು, ಮಕ್ಕಳು ಸತ್ತು ಅಂತ. ಸೊ ಇದ್ರ ಬಗ್ಗೆ ಕೇಳಿದರೆ ರಿಪೇರಿ ಮಾಡೋರಿದ್ದೀವಿ ಸರ್, ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ, ಇದನ್ನು ರಿಪೇರಿ ತೊಗೊತೀವಿ. ಎಷ್ಟು ದಿನ ಬೇಕು ರಿಪೇರಿ ತೊಗೊಳ್ಳಿಕ್ಕೆ? ಮೇಲೆ ನೀರು ಸೋರ್ಲಾರ್ದಂಗೆ ಬಂದ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು? ಇಂಥ ಆಕ್ಸಿಡೆಂಟ್ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಅಷ್ಟು ಕಾಳಜಿ ಬೇಡವಾ? ಇದು ಒಂದು ಮಾಲ್ ಅಡ್ಮಿನಿಸ್ಟ್ರೇಷನ್ ಡೆರಿಲಿಕ್ಷನ್. ಇದು ಒಂದೇ ಹಾಸ್ಪಿಟಲ್ನಲ್ಲಿ ನೋಡಲಿಲ್ಲ, ಇದನ್ನು ಇವನ್ ಗೋಕಾಕ್ನಲ್ಲಿನೂ ನೋಡಿದ್ದೀವಿ ನಾವು. ಗೋಕಾಕ್ನಲ್ಲಿನೂ ಕೂಡ ಹಳೆ ಬಿಲ್ಡಿಂಗು, ಅಲ್ಲಿನೂ ಅಸ್ತವ್ಯಸ್ತ ಇತ್ತು. ಬಟ್ ಗೋಕಾಕ್ನಲ್ಲಿ ಇನ್ನೊಂದು ಪೇನ್ಫುಲ್ ಥಿಂಗ್ ಏನಾಯಿತು ಅಂದರೆ, ಅದೇ ಹೇಳ್ತೀನಲ್ಲ, ವೇರ್ ಹೌಸ್ ಇಲ್ಲಿ ಇದೆ. ಅಲ್ಲಿ ಮೆಡಿಸಿನ್ ಇಡುವಂಥ ವೇರ್ ಹೌಸ್ ಇದೆ. ಅಲ್ಲಿಂದ 5 ತಾಲೂಕುಗಳಿಗೆ ಅಥವಾ 5-6 ತಾಲೂಕುಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತದೆ. ಆ ತಾಲೂಕುಗಳಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸು, ತಾಲೂಕಾ ಲೆವೆಲ್ನಲ್ಲಿ ಮತ್ತು ಹಳ್ಳಿಗಳ ಲೆವೆಲ್ನಲ್ಲಿರುವಂಥ ಹೆಲ್ತ್ ಸೆಂಟರ್ಸ್ಗಳಿಂದ ಪ್ರೊಕ್ಯೂರ್ ಮಾಡ್ತಾರೆ. ಅವರು ಆರ್ಡರ್ ಕೊಡ್ತಾರೆ, ಇವ್ರಿಗೆ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ, ಇವರು ಹಂತವಾಗಿ ಅದನ್ನು ಕಳಿಸ್ಕೊಡ್ತಾರೆ. 97 ಲಕ್ಷದ ಮೆಡಿಸಿನ್ ಎಕ್ಸ್ಪೈರ್ ಆಗಿದೆ. 97 ಲಕ್ಷ ವ್ಯಾಲ್ಯೂದ ಮೆಡಿಸನ್ನು ಎಕ್ಸ್ಪೈರ್ ಆದ ಮೆಡಿಸಿನ್ ಇತ್ತಲ್ಲಿ ರೆಕಾರ್ಡ್ ತೆಗೆದು ನೋಡಿದ್ರು. ಈ ಬರೀ ಜಾನ್ವರಿಯಿಂದ ಇಲ್ಲಿ ತನಕ 6 ಲಕ್ಷ ರೂಪಾಯಿದ ಮೆಡಿಸಿನ್ನು ವೇಸ್ಟ್. ಯಾಕೆಂದರೆ ಅದು ಎಕ್ಸ್ಪೈರ್ ಆಗಿ ಹೋಗಿದೆ, ಉಪಯೋಗಿಸಿಲ್ಲ, ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರು ಕೇಳಲಿಲ್ಲ, ಇವ್ರು ಕೊಡಲಿಲ್ಲ, ಅಥವಾ ಅವ್ರು ಕೇಳಿದ್ರು ಇವ್ರು ಕೊಡಲಿಲ್ವೋ. ಸೊ ಜನರ ದುಡ್ಡು ಈ ರೀತಿಯಿಂದ ಪೋಲಾಗಲಿಕ್ಕೆ ಬಿಡಬೇಕಾ? ಇದು ಡೆರಿಲಿಕ್ಷನ್ ಅಲ್ವಾ? ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ ಅನ್ನುವಂಥದ್ದು. ವಿ ಹ್ಯಾವ್ ರಿಜಿಸ್ಟರ್ಡ್ ದ ಕೇಸ್, ವಿಲ್ ಪ್ರೊಸೀಡ್ ಅಗೇನ್ಸ್ಟ್ ಇಟ್. ಇದು ಸ್ಟೇಟ್ ವೈಡ್ ಈ ವಿಷಯನ ನಾವು ವಿಲ್ ಟೇಕ್ ಇಟ್ ಅಪ್, ವಿ ವಿಲ್ ಡೀಲ್ ವಿತ್ ಇಟ್ ವೆರಿ effectively. Because we have already registered case with regard to Bellary deaths. And
we have made surprise visit of that ಕಾರ್ಪೊರೇಷನ್ ಮೆಡಿಕಲ್ ಈ ಔಷಧಿ ಇಡುವಂಥ ವಿಂಗ್ ಇದೆಯಲ್ಲ KMSCL ಅವುಗಳನ್ನು ಅಲ್ಲಿ ಮಾಡುವಾಗೂ ಕೂಡ ಇದು ನಮ್ಮ ಗಮನಕ್ಕೆ ಬಂದಿದೆ. ಪ್ರೊಕ್ಯೂರ್ಮೆಂಟ್ ಮಾಡುವಾಗನೇ ಅವಕ್ಕೆ 50% ಅದರ ಏಜ್ ಹೋಗಿಬಿಟ್ಟಿರ್ತದೆ. ಇನ್ನು 50% ಏಜ್ನಲ್ಲಿ ಅದು ವೇರ್ ಹೌಸ್ಗೆ ಹೋಗಿ ವೇರ್ ಹೌಸ್ನಿಂದ ಪರ್ಟಿಕ್ಯುಲರ್ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲ್ನಲ್ಲಿ ಅವ್ರು ಯೂಸ್ ಮಾಡಿ ಅದು ಮಾಡುವಷ್ಟರಲ್ಲಿ ಎಷ್ಟು ವೇಸ್ಟೇಜ್ ಆಗಿ ಹೋಗ್ತದೆ, ಎಷ್ಟು ಎಕ್ಸ್ಪೈರ್ ಆಗ್ತದೋ ಈ ಥರದ್ದು ಒಂದು ಇದನ್ನು ತಪ್ಪಿಸಬೇಕು. ಈ ಮಾಲ್ ಅಡ್ಮಿನಿಸ್ಟ್ರೇಷನ್ ದೂರ ಮಾಡಬೇಕು. ಇನ್ನು ಕಾರ್ಪೊರೇಷನ್ನಲ್ಲಿ ಆನಂತರ ಸ್ಮಾರ್ಟ್ ಸಿಟಿ ಇದರಲ್ಲಿ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಪ್ರೈಮಾ ಫೇಸಿಯಾಗಿ ನಮಗೆ ಕೆಲವು ದೋಷಗಳು ಕಂಡು ಬಂದಿದ್ದಾವೆ. ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ. ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮವ್ರು ಹೋದರು, ಅಲ್ಲಿ ಮೇಲಾಧಿಕಾರಿಗಳು ಒಬ್ಬರೂ ಇರಲಿಲ್ಲ. ಕೆಲವು ಜನ ರಜೆ ಹಾಕಿದ್ರು, ಕೆಲವು ಜನ ಎಲ್ಲ ಹೋಗಿದ್ರಂತೆ. ಸೊ ಸರಿಯಾದ ಕೆಲಸ ಕಾರ್ಯ ಅಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು ನಮಗೆ ಪ್ರೈಮಾ ಫೇಸಿಗೆ ಕಂಡು ಬಂತು. ಅದರ ಬಗ್ಗೆನೂ ಕೇಸ್ ರಿಜಿಸ್ಟರ್ ಮಾಡೀವಿ. ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಇಟ್. ಸಿಟಿ ಕಾರ್ಪೊರೇಷನ್ನಲ್ಲಂತೂ ಈಗಿರುವಂಥ ಕಮಿಷನರ್ ಹೇಳಿದರು, ಅವ್ರು ಬಂದ ನಂತರ ಸಾವಿರಾರು ಕೇಸ್ಗಳಲ್ಲಿ ಅಪ್ಲಿಕೇಶನ್ಸನ್ನು ನಾನು ಡಿಸ್ಪೋಸ್ ಮಾಡಿದ್ದೀನಿ. ರಾತ್ರಿ 11 ಗಂಟೆ ತನಕ ಕೆಲಸ ಮಾಡಿಸಿದ್ದೀನಿ. ಮೊದಲು ಪೆಂಡಿಂಗ್ ಇದ್ದದ್ದು ಹೊತ್ತು ನಿಂತಿದೆ. ಸೊ ಆನಂತರ ಕೆಲವು ಕ್ಲರ್ಕ್ಸು, ಕೆಲವು ಇವರು ಇದು ನಂದಲ್ಲ ಅಂತ ನೆವ ಹೇಳ್ತಾ ಇರೋರನ್ನ ಕಂಡು ಹಿಡಿದಿದ್ದೀವಿ. ಅವ್ರ ಮೇಲೆ ವೈಯಕ್ತಿಕವಾಗಿಯೂ ಕೇಸ್ ಹಾಕ್ತೀವಿ. ಹಾಕಿ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಅಂತ ಅವ್ರ ಕಡೆಯಿಂದನೇ ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಮಟೀರಿಯಲ್ ತೊಗೊಳ್ತೀವಿ. ಒಂದು ಟಾರ್ಗೆಟ್ ಕೊಟ್ಟು ಅದನ್ನು ಡಿಸ್ಪೋಸಲ್ಗೆ 2 ರೀತಿಯಿಂದ ನಮ್ಮ ಆ್ಯಕ್ಷನ್ಸ್. 1 ಫಾರ್ ಗೆಟಿಂಗ್ ದ ಗ್ರೀವೆನ್ಸಸ್ ರಿಡ್ರೆಸ್ಡ್, 2 ಟೇಕಿಂಗ್ ಆ್ಯಕ್ಷನ್ ಅಗೇನ್ಸ್ಟ್ ದ ಗಿಲ್ಟಿ. ಬರೀ ಆ್ಯಕ್ಷನ್ ತೊಗೊಂಡ್ರೆ ಸಾಲದು. ಯಾರಿಗೋ 4 ಮಂದಿಗೆ ಆ್ಯಕ್ಷನ್ ತೊಗೊಂಡು ಕೂಡಲೇ ಜನರಿಗೆ ಅನುಕೂಲ ಆಗಲಿಲ್ಲ ಅದರಿಂದ. ಬಟ್ ಆ ಪೆಂಡಿಂಗ್ ಕೇಸಸ್ಸನ್ನು ಡಿಸ್ಪೋಸಲ್ ಆಗಬೇಕು. ಇಲ್ಲದೇ ಇದ್ದರೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಅದನ್ನು ಮಾಡ್ತೀವಿ. ಇವೆರಡನ್ನೂ ನಾವು ಸೈಮಲ್ಟೇನಿಯಸ್ಲಿ ಮಾಡ್ತೀವಿ. ಸೊ ಅದಕ್ಕೇ ನಿನ್ನೆ ನೀವು ಬಂದಿದ್ದರೂ ಇಲ್ಲೋ ಗೊತ್ತಿಲ್ಲ, ಇಲ್ಲಿ फर्स्ट बेळगाव महानगरपालिकेत आयुक्तांनी प्रलंबित प्रकरणे निकाली काढल्याचे सांगितले. मात्र काही लिपिक हे माझ्याकडे येत नाही असा सबब देत आहेत. त्यांच्या विरोधात वैयक्तिकरित्या प्रकरणे नोंदवली असल्याचंही त्यांनी स्पष्ट केलं. विनोद कोलकार, KMM मराठी, बेळगाव.